ನಮಸ್ಕಾರ. ಸಿರಾಕೆಮ್ನಲ್ಲಿ ಎರರ್ಸ್ನ ಹೇಗೆ ರಿಸಾಲ್ವ್ ಮಾಡೋದು, ಎಸ್ಪೆಷಲಿ ಹಿಮೋಗ್ಲೋಬಿನ್ ಎರರ್ ಹೇಗೆ ರಿಸಾಲ್ವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎರರ್ಸ್ ಬಂದ ತಕ್ಷಣ ಈ ರೀತಿ ನಿಮಗೆ ಆನ್ ಬೋರ್ಡಲ್ಲೂ ನಿಮಗೆ ಡಿಸ್ಪ್ಲೇಲೂ ಬರುತ್ತೆ, ಹಾಗೆ ಫ್ಲ್ಯಾಶ್ ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ. ನೀವು ಏನು ಮಾಡಿ, ಫಸ್ಟು ಹಿಮೋಗ್ಲೋಬಿನ್ ಎರರ್ಸ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಫಸ್ಟು ಕ್ಲೋಸ್ನ ಪ್ರೆಸ್ ಮಾಡಿ, ನೆಕ್ಸ್ಟು ಸೆಟಪ್ಪಲ್ಲಿ ಪ್ರೆಸ್ ಮಾಡಿದರೆ ಇಲ್ಲಿ ಗೇನ್ ಸೆಟಪ್ ಅಂತ ಇದೆ ನೋಡಿ. ಈ ಭಾಗದಲ್ಲಿ ಗೇನ್ ಸೆಟಪ್ ನೋಡಿ, ಗೇನ್ ಸೆಟಪ್ಪಲ್ಲಿ ಹೋಗಿ ಇದು ಅಟ್ ಪ್ರೆಸೆಂಟ್ ವೋಲ್ಟೇಜ್ 2.31 ಇದೆ. ನಾನು ಇವಾಗ ಇನ್ಕ್ರೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ 60 ಮಾಡ್ತೀನಿ. ಇಲ್ಲಿ 60 ಇದನ್ನು ಪ್ರೆಸ್ ಮಾಡಿದರೆ ವೋಲ್ಟೇಜ್ ನೋಡೋಣ. ಸೇವ್ ಅಂತ ಪ್ರೆಸ್ ಮಾಡಿ, ಇವಾಗ ನೋಡಿ 4.46. ಇದು ನಮಗೆ 4.50 ಇರಬೇಕು. 4.46 ಆಲ್ಸೋ ಓಕೆ. ಮತ್ತೆ ಇಲ್ಲಿ ಫ್ಲ್ಯಾಶ್ ಆಗಲಿ ಮತ್ತೆ ಪ್ರೆಸ್ ಮಾಡಿದೆ. ಬ್ಯಾಕ್ಗ್ರೌಂಡ್ HGB ಅಬ್ನಾರ್ಮಲ್ ಸಾಲ್ವ್. HGB ಎರರ್ಸ್ ಬರೋಕ್ಕೆ ಫಸ್ಟ್ ಕಾರಣ ನಮಗೆ ಚೇಂಬರಲ್ಲಿ ಸಫಿಷಿಯೆಂಟ್ ಆದ ಲಿಕ್ವಿಡ್ ಇರಲ್ಲ ಅಥವಾ ಬ್ಲಾಕೇಜ್ ಇದ್ದರೆ HGB ಎರರ್ಸ್ ಬರುತ್ತೆ. ಆವಾಗ ನೀವು ಹಿಮೋಗ್ಲೋಬಿನ್ ವ್ಯಾಲ್ಯೂಸ್ ಅಂದರೆ ವೋಲ್ಟೇಜ್ ಆಫ್ ದ HGBನ ಇನ್ಕ್ರೀಸ್ ಮಾಡಿದರೆ ಹಿಮೋಗ್ಲೋಬಿನ್ ಎರರ್ಸ್ ಸಾಲ್ವ್ ಆಗುತ್ತೆ. ನೋಡಿ, ಇವಾಗ HGB ಎರರ್ ಸಾಲ್ವ್ ಆಗಿರೋದ್ರಿಂದ ನಿಮಗೆ ಗ್ರೀನ್ ಲೈಟ್ ಡಿಸ್ಪ್ಲೇ ಆಗ್ತಾ ಇದೆ. ನಂತರ ರಿಪೋರ್ಟ್ ಪ್ರೆಸ್ ಮಾಡಿ ಇವಾಗ ನೀವು ಟೆಸ್ಟ್ನ ರನ್ ಮಾಡ್ಬೋದು. ಥ್ಯಾಂಕ್ ಯು.